ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ವಿನ್ನರ್ ಆದಂತಹ ಹನುಮಂತ್ ಅವರಿದ್ದಾರೆ. ಹಾಗೆ ಕ್ವಾಟ್ಲಿ ಕಿಚನ್ ಸೀಸನ್ 2ನಲ್ಲಿ ಇವರು ಕೂಡ ಒಬ್ಬ ಭಾಗಿಯಾಗಿದ್ದಾರೆ. ಅದು ಹೇಗೆ ಇವ್ರ ಜರ್ನಿ ಕ್ವಾಟ್ಲಿ ಕಿಚನ್ ಕಡೆಗೆ ಬಂತು ಅಂತ ಅವ್ರನ್ನೇ ಕೇಳೋಣ. ಬನ್ನಿ ಸರ್, ಹೇಗಿದ್ದೀರಾ? ಆರಾಮದಿನಕ್ಕ, ನೀವು ಆರಾಮದಿರಿ? ನೀವು ಅಕ್ಕ ಅಂದ್ಬಿಟ್ರೆ ನಂಗೋಸ್ಕರ ಹಾಡು ಹೇಳೋದು ನಿಂತೋಗುತ್ತೆ ಅಂತ ನನಗೆ ಯೋಚನೆ. ಹಂಗೇನಿಲ್ಲ. ಏನು ಅಲ್ಲ, ನನ್ ಸ್ವಲ್ಪ ಜಾಸ್ತಿ ಹಳದೈತಿ. ನಿಂದ ಅಲ್ಲಿಲ್ಲ ಅಲ್ಲೊಂದು ಹಳಿ. ಎರಡು ಸೇಮ್ ಅಲ್ವಾ ಸರ್? ಅಷ್ಟೊಂದೇನು ಸೇಮ್ ಆಗಲ್ಲ ನೋಡು. ನಂದ ಬೇರೆ, ನಿಂದ ಬೇರೆ. ಓಕೆ, ಇವಾಗ ಕ್ವಾಟ್ಲಿ ಕಿಚನ್ ಸೀಸನ್ 2 ಎಷ್ಟು ಖುಷಿ ಇದೆ ಕ್ವಾಟ್ಲೆ ಆಗಕ್ಕೆ? ಭಾಳ ಕ್ವಾಟ್ಲೆ ಆಗಕ್ಕಲ್ಲ, ಭಾಳ ಖುಷಿ ಐತಕ್ಕ. ಈ ಊರಾಗಿದ್ವಿ, ಮತ್ತು ಹಿಂಗೆ ಕ್ವಾಟ್ಲೆ ಕಿಚನ್ ಬರಾಕತ್ತೈತಿ ಬಾ ಅಂತೇಳಿ ಕರ್ಸಿದ್ರ ಬಂದೆ, ಮಾಡಾಕತ್ತೀನಿ. ನೀವು ಮಾತಾಡ್ಸಾಕತ್ತೀರ ಅಷ್ಟ, ಮತ್ತೇನಿಲ್ಲ. ಇವಾಗ ಸರಿ, ಕ್ವಾಟ್ಲಿ ಕಿಚನ್ ಫೋನ್ ಬಂದಾಗ ನೀವು ಬರಲ್ಲ ಆ ಥರ ಎಲ್ಲ ಏನು ಹೇಳಲಿಲ್ವಾ? ಫಸ್ಟಿಗೆ ಒಲ್ಲೆ ಅಂದೆ. ಆಮೇಲೆ ಬಾಯಿ ಏನು ಮಾಡ್ತಿ, ಕಾರ್ಯಕ್ರಮ ಇರಂಗಿಲ್ಲ, ಏನಿಲ್ಲ, ಮತ್ತು ಮನೆಯಾಗಿದ್ದೇ ಮಾಡ್ತಿ ಅಂತಂದ್ರು. ವಿಷ್ಣು ಸರ್ ಅವರು ಕೊಡ್ತೀನಿ ಅಂದ್ರು. ಆಯ್ತು ಸರಿ ಅಂತೇಳಿ ಬಂದೆ. ಮತ್ತೀಗ ದುಡಿಯಾರಿಗೆ ರೊಕ್ಕನಲ್ಲಕ್ಕ, ಮತ್ತು ಸುಮ್ಮನೆ ಹಂಗೆ ಬಂದ್ ಮಾಡೋಕ ಹೌದು, ಕರೆಕ್ಟ್ ಅಲ್ಲ? ಆದ್ರೂ ನಂಗೆ ನಿಮ್ಮ ಮೇಲೆ ತುಂಬ ಒಂದು ಕಂಪ್ಲೇಂಟ್ ಇದೆ. ಬಿಗ್ ಬಾಸ್ ಆದಮೇಲೆ ಯಾರ ಕೈಗೂ ಸಿಗದೆ ಇಂಟರ್ವ್ಯೂಸ್ ಕೊಡದೆ ಹನುಮಂತವರು ತಪ್ಸ್ಕೊಂಡು ಹೊಟ್ಟೋಗ್ಬಿಟ್ರು ಅಂತ. ತಪ್ಪಿಸ್ಕೊಂಡೇನಿಲ್ಲ. ಅವಾಗ ರಾತ್ರಿ ಹಂಗೆ ಹೋದ್ನೆ ಕಾರ್ನಾಗ, ಡೈರೆಕ್ಟ್ ಊರಿಗೆ ಹೋದ್ವಿ ನಾವು. ಅಂದ್ರೆ ನಾವು ಊರ್ ಮಕ್ಕ ನೋಡಿದಿಲ್ಲ, 3 ತಿಂಗಳಾಗಿತ್ತ. ಒಂದು ಖುಷಿಯಾಗ ಹೋದೆ. ನೀವು ಬರ್ಬೇಕಿಲ್ಲ, ನೀವು ಬಂದು ಅಲ್ಲಿ ತಗೊಂಡ್ರೆ ಜಗ ಮಂದಿ. ಅವರು ನಮ್ಮ ಲೋಕಲ್ ಅವ್ರ ಅಣ್ಣಾರು ಇಲ್ಲಿ ಸಿಗ್ಲಿಲ್ಲ. ಮತ್ತೆ ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ರಲ್ಲ ನಿಮ್ಮೆಲ್ಲ ಕರೆಸಿ, ಅದಕ್ಕೆ ಮತ್ತೆ ನೀವು ಬಂದಿಲ್ಲ. ಹಂಗಾರ ಕುಂದ್ರಿಸಿ ಮಾಡಿದ್ರಲ್ವೇ ಅಲ್ಲಿ ಎಲ್ಲರಿಗೆ, ಅದು ಜಗ್ ಜನ ಬಂದ್ ಮಾಡಿದ್ರಲ್ಲ. ಅಂದ್ರೆ ನೀವು ಬಾಯ್ಸ್ ವರ್ಸಸ್ ಗರ್ಲ್ಸ್ ಬರ್ತೀನಿ, ಶೂಟಿಂಗ್ ಬಂದಾಗ ಇಂಟರ್ವ್ಯೂ ಕೊಡ್ತೀನಿ ಅಂದವರು ಕೊಟ್ಟಿಲ್ಲ, ಹಂಗೆ ಪರಾರಿ. ಬಂದೆ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ, 4ನೇ ವಾರಕ್ಕೆ ಬಿಟ್ಟೆ. ಮತ್ತು ಜಾಸ್ತಿ ಕಾರ್ಯಕ್ರಮ ಸಿಕ್ಕುವ, ಹಂಗಾಗಿ ಅಲ್ಲಿ ಓಡಾಟ ಜಾಸ್ತಿ ಆಗಿತ್ತಕ್ಕ. ಹಂಗಾಗಿ ಇಲ್ಲಿ ಬರೋದಾಗಿಲ್ಲ. ಅವಾಗ ನೀವು ಸಿಗ್ಲಿಲ್ಲ, ನೀವು ಬರಲಿಲ್ಲ. ಆಯ್ತು, ಇವಾಗ ನಾನು ಸಿಕ್ಕಿದ್ದೀನಿ, ನಂಗೋಸ್ಕರ ಒಂದೇ ಒಂದು ಹಾಡು ಹೇಳಿ ಪ್ಲೀಸ್. ಏನು ಆಡಬೇಕು? 2 ಲೈನ್ ಹೇಳಿ. 2 ಲೈನಾ? ಹಾಂ, ಆಯ್ತಂತೇಳಿ. ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಪಾರಿವಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ನಿನ್ನೆ ರಾತ್ರಿ ನನಗ ಗೆಳತಿ ಪೋನ ಮಾಡ್ಯಾಳ, ತಿಂದಿಲ್ಲಂತ ಕೂಳ ಕಣ್ಣೀರ ಹಾಕೂತ ಕುಳತಾಳ, ಸ್ವಾಧರ ಮಾವನ ಮಾಡ್ಕೋವಂತವರ ಮನಿಯಾಗ ಜಗಳ, ಸ್ವಾಧರ ಮಾವನ ಮಾಡ್ಕೋವಂತವರ ಮನಿಯಾಗ ಜಗಳ, ಮನಸ್ಸು ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡತಾಳ, ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಪಾರಿವಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ. ತುಂಬಾ ಚೆನ್ನಾಗಿ ಆಡಿದ್ರಿ. ಆದ್ರೆ ನನ್ಗೆ ಆಡಿದ್ರ ಬೇರೆ ಯಾರಿಗಾದ್ರೂ ಆಡಿದ್ರ? ಇದು ನಿನಗಲ್ಲಕ್ಕ, ಇದು ಭಜನಿ ಪದ. ಭಜನೆ ನನ್ಗೋಸ್ಕರ ಆಡಿ ಅಂದ ತಾನೆ. ನೀನ್ ನನಗೋಸ್ಕರ ಅಂತ ಅನ್ಕೊಂಬಿಡು ಅಷ್ಟ, ಭಜನಿ ಪದ. ಈಗ ಬಿಗ್ ಬಾಸ್ ವಿನ್ ಆದ್ಮೇಲೆ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇದೆ ಕಾರ್ಯಕ್ರಮಗಳೆಲ್ಲ. ಇವಾಗ ಕ್ವಾಟ್ಲೆ ಕಿಚನ್ ಅಲ್ಲೂ ಬ್ಯುಸಿ ಆಗಿದ್ದೀರಾ. ಈಗ ಬಿಗ್ ಬಾಸ್ ಮತ್ತೆ ಶುರು ಆಗ್ತಿದೆ. ಈ ಸೀಸನ್ 12ಕ್ಕೆ ನೀವು ನಿಮ್ಮ ದೋಸ್ತ ಇಬ್ರು ಫುಲ್ಲು ಟೆರೆಸ್ ಎಲ್ಲ ಹತ್ತಿ, ಅಂದ್ರೆ ಮಾಳಿಗೆ ಮೇಲೆಲ್ಲ ಕೂತ್ಕೊಂಡೆಲ್ಲ ರೀಲ್ಸ್ ಮಾಡಿ ಹಾಕ್ತಾ ಇದ್ರಿ, ಮೇಲೆಲ್ಲ ಹತ್ತಿ ಫುಲ್ ರೀಲ್ಸ್ ಎಲ್ಲ ಮಾಡ್ತಿದ್ರಿ ನೀವು ನಿಮ್ಮ ದೋಸ್ತ. ಈ ಸೀಸನ್ಗೂ ಮಾಡ್ತೀರಾ ಹೇಗೆ? ಅದು ನಮ್ಮ ದೋಸ್ತ ಹಂಗಂತಾನೆ. ಹಂಗಕ್ಕ ನಾನು ಅದೆಲ್ಲ ಮಾಡಂಗಿಲ್ಲ. ನಮ್ಮ ದೋಸ್ತ ಇದು ಲಾಗ್ ಮಾಡ್ತಾನಲ್ಲ, ಅವ್ನು ಭಾರಿ ತಲೆ ಐತಿ, ಏನಾರು ತಲೆ ಓಡಿಸ್ತಾನ. ಅವ ಹ್ಞೂ ಅಂದ್ರೆ ಮಾಡ್ತೀವಿ. ಲಾಸ್ಟ್ ಟೈಮ್ ಮಾಡಿದ್ವಿ ಹಂಗೆ. ಅದೆಲ್ಲ ದೋಸ್ತನ ಐಡಿಯಾ ಅಕ್ಕ, ನಂದೇನಿಲ್ಲ. ನಾ ಸುಮ್ಮನೆ ಮಾತಾಡ್ತಿದ್ದೆ, ಅವ ವಿಡಿಯೋ ಮಾಡಿ ಹಾಕ್ತಿದ್ದ. ನ್ಯಾಚುರಲ್ ಆಗಿ ಮಾತಾಡ್ತಿದ್ರೆ ಸ್ಕ್ರಿಪ್ಟ್ ಕೊಡ್ತಿದ್ರ ನಿಮ್ಗೆ? ಇಲ್ಲ, ಅವ ಕೇಳ್ತಿದ್ದ, ನಾವು ಉದ್ದಕ್ಕೆ ಮಾತಾಡ್ತಿದ್ವಿ. ಅದನ್ನ ಯಾವ್ದು ಬೇಕು ಹಾಕ್ತಿದ್ದ ಅವ.
ರಿಯಲ್ ಆಗಿ ಮಾತಾಡೋದನ್ನ ನೀವು ಎಡಿಟ್ ಮಾಡೋ ದೋಸ್ತ ಹಾಕ್ತಿದ್ದ. ಈ ಸಲ ಮಾಡ್ತೀರಾ ಸರ್? ದೋಸ್ತ ದೋಸ್ತ ಹ್ಞೂ ಅಂದ್ರೆ ಮಾಡ್ತೀವಿ. ಈ ಸಲ ನಿಮ್ಮ ಪ್ರಕಾರ ಯಾರು ಬರ್ತಾರೆ ಬಿಗ್ ಬಾಸ್ ಮನೆಗೆ? ಇವಾಗ ಸಾಮಾನ್ಯ ಜನಕ್ಕೂ ಬರೋ ಅವಕಾಶ ಇದೆ. ಸೊ ಸೆಲೆಬ್ರಿಟೀಸ್ ಕಡೆಯಿಂದ, ಇನ್ಫ್ಲೂಯೆನ್ಸರ್ಸ್ ಕಡೆಯಿಂದ ಬರ್ಬೇಕಂದ್ರೆ ಯಾರು ಬರ್ಬೋದು? ಅವು ಗೊತ್ತಿಲ್ಲಕ್ಕ, ಯಾರ್ಯಾರು ಲಾಸ್ಟಿಗೆ ಒಳಗೆ ಹೊಕ್ಕೊಂಡಾಗ ಗೊತ್ತಾಕೈತಿ, ಓ ಅವ್ರು ಬಂದ್ರೆ ಇವ್ರು ಬಂದ್ರೆ ಅಂತೇಳಿ. ನಿಮ್ಗೆ ನಮ್ಗಿಂತ ನಿಮಗೆ ಚಾನಲ್ ಅವ್ರಿಗೆ ಜಾಸ್ತಿ ಗೊತ್ತಾಕೈತಿ. ನೀವು ಹೇಳ್ರಲ್ಲ ಯಾರು ಬರ್ತಾರೆ, ನೀವು 2-3 ಹೆಸರು ಹೇಳ್ರಿ ಯಾರು ಬರ್ತಾರ. ನಾನು ನಿಮ್ಮನ್ನೇ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ ಅನ್ಕೊಂಡೆ. ನಾವು ಹೋಗಲ್ಲ ಹೊಳ್ಳಿ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡೋ ಹೊಳ್ಳಬಳ್ಳಿ ನಾವು ಹೋದ್ರೆ ಹೌದು ಸರಿ ಅನ್ಸ. ಹೌದು, ಇವಾಗ ನೀವು ಸಿನಿಮಾ ಯಾಕೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಅಂದರೆ ರಿಯಾಲಿಟಿ ಶೋ ಆಯಿತು, ಈ ಕಡೆ ಬಿಗ್ ಬಾಸ್ ವಿನ್ನರ್ ಆದ್ರಿ, ಸಿಂಗರ್ ಆದ್ರಿ, ಯಾಕೆ ನೀವು ಸಿನಿಮಾ ಕಡೆಗೆ ಹೋಗಲಿಲ್ಲ? ಆ್ಯಕ್ಟಿಂಗ್ ಎಲ್ಲ ಮಾಡೋಕೆ ಇಷ್ಟ ಇಲ್ವಾ ಹೇಗೆ? ನನಗೆ ಆ್ಯಕ್ಟಿಂಗ್ ಬರಲ್ಲಕ್ಕ, ಹಂಗಾಗಿ ಹೋಗ್ಲಿಲ್ಲ. ಕರೇಂದ್ರ ಆ್ಯಕ್ಟಿಂಗ್ ಬರಲ್ಲ, ಅದು ಸುಮ್ಮನೆ ಹೋಗ್ಲಿಲ್ಲ. ನಿಜ ಹೇಳಿ, ಕರೇಂದ್ರ ಮಾಡ್ತಿದ್ದೀರಾ? ಅದು ಆ್ಯಕ್ಟಿಂಗ್ ಅಲ್ಲ, ಅದು ಅವ್ರೇನಂದ್ರೆ ಗೊತ್ತಿನ, ನಾನು ಅವ್ರಿಗೆ ಫಸ್ಟೇ ಹೇಳೀನಿ ನೋಡ್ರಿ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತೇಳಿ. ನೀ ಏನು ಬರ್ತೈತೆ ಅದ್ರ ಮಾಡಂತ ಅಂದರು. ಸರಿ ನೋಡಿ ಅಂತ ಬಂದೆ. ದಪ್ಪ ಆದಂಗಿದ್ದೀರಲ್ಲ ಸ್ವಲ್ಪ, ಬಿಗ್ ಬಾಸ್ ಎಲ್ಲ ಆದಮೇಲೆ ಹನುಮಂತ್ ಅವರು. ಹೌದಾ, ಸ್ವಲ್ಪ ಹೊಟ್ಟೆ ಬಂದೈತಿ ಅಷ್ಟ. ಮತ್ತೇನು ಮದುವೆ ಯಾವಾಗ? ಮದುವೆ ಮನೆ ಕಟ್ಟಾತಿನಕ, ಮನೆ ಕಟ್ಟಿಂದ ಮದುವೆ ಮಾಡ್ಕೊ ಅದರ. ಹಾಂ, ಹೆಸರು ಪಾರ್ವತಿ. ನಿಜ ಹೇಳ್ತಿದ್ದೀರಲ್ಲ ಸುಮ್ಮನೆ ಹೇಳ್ತಿದ್ದೀರಾ? ಇಲ್ಲ ಹೇಳ್ತೀನಿ, ಮದುವೆ ಆದ್ಮೇಲೆ. ಬರ್ರಿ ನೀವು ಮದುವೆ ಬರ್ರಿ. ಫೋನ್ ಎತ್ತಲ್ಲ, ನಿಮ್ಗೆ ಬಂದು ಆಫೀಸಿಗೆ ಲಗ್ನ ಪತ್ರ ಕೊಟ್ಟೋಕಿನಿ. ಹಾಂ ಆಯ್ತು. ಹಾಂ ಆಗಿಲ್ಲ, ಸುಳ್ಳು ಹೇಳಂಗಿಲ್ಲ. ಬಂದು ಎಲ್ಲರಿಗೆ ಕರಿತೀನಿ, ಎಲ್ಲರೂ ಬರ್ರಿ. ಚಾನಲ್ ಬಂದು ಇನ್ವಿಟೇಷನ್ ಕೊಡ್ತೀನಿ. ಹಂಗೇನ ಬರೋದಾಗ್ಲಿಕ್ಕಂದ್ರೆ ಹಂಗೆ ಹೆಂಗೋ ನ್ಯೂಸ್ನಾಗ ಬರ್ತೈತಿ, ಟಿವಿಗೆ ಹಾಕಿ ಕಳ ಹೋಗ್ಬಿಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಕ್ವಾಟ್ಲೆ ಕಿಚನ್ ಸೀಸನ್ 2 ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ ಹೇಳಿ. ಹಾಗೆ ನಿಮ್ಮ ದೋಸ್ತನ ಮಿಸ್ ಮಾಡ್ತಾ ಇದ್ದೀರಾ, ಅದನ್ನು ಹೇಳಿ. ಆ ದೋಸ್ತಾಗ ಭಾಳ ಮಿಸ್ ಮಾಡ್ಕೊಳಕತ್ತೀನಿ. ದೋಸ್ತ ಅಲ್ಲೇ ಅದ, ನಾನು ಇಲ್ಲೇ ಅದೀನಿ. ಜೋಡಿ ನಂಬರ್ 1 ದೋಸ್ತವಾಗ್ಯಾನ. ನಾನು ಕ್ವಾಟ್ಲೆ ಕಿಚನ್ 2 ಇಲ್ಲಿ ಬಂದೀನಿ. ದೋಸ್ತಾಗ ಒಳ್ಳೇದಾಗಲಿ. ಶೋ ಮಾಡಾಕತ್ತಾನ, ಒಂದು ಕಾರ್ ತೊಗೊಂಡಾನ. ಅಷ್ಟ ಮನೆ ಏನಿಲ್ಲ. ದೋಸ್ತಾಗ ಒಳ್ಳೇದಾಗಲಿ. ಹಂಗೆ ಕ್ವಾಟ್ಲೆ ಕಿಚನ್ ನೋಡೋರಿಗೂ ಒಳ್ಳೇದಾಗಲಿ, ನಮಗೆ ಮಾಡೋರಿಗೂ ಒಳ್ಳೇದಾಗಲಿ, ನೀವು ಪ್ರಶ್ನೆ ಕೇಳೋರಿಗೂ ಒಳ್ಳೇದಾಗಲಿ, ಒಟ್ಟು ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಹನುಮಂತ್ ಅವರೇ, ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ದಿನಗಳಾದಮೇಲೆ, ವರ್ಷಗಳಾದಮೇಲೆ ನಿಮ್ಮ ಹತ್ರ ಮಾತಾಡಿದ್ದು. ಆ್ಯಂಡ್ ನೀವು ಇನ್ನಷ್ಟು ಕಾರ್ಯಕ್ರಮಗಳು ಮಾಡಿ ಮನೆ ಕಟ್ಟಿಸಿ ಬೇಗ ಮದುವೆ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.